ಏನು ಈ ನಮ್ಮ ಬಂಡೀಪುರ ವ್ಯಾಪ್ತಿಯ ಪ್ರದೇಶದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಈ ನಮ್ಮ ನಾಗಪಟ್ಟಣ ವ್ಯಾಪ್ತಿಯಲ್ಲಿ ಈ ಆನೆ ಹಾವಳಿ ಎಲ್ಲ ಹೆಚ್ಚೆದ್ದು ನೋಡಿ ಊನ್ ಮುಟ್ಟಾದಾಗೆ ತುಳಿದಿದೆ. ಹಲವಾರು ಕಡೆ ಫೆನ್ಸಿಂಗ್ ಎಲ್ಲ ದಾಳಿ ಮಾಡಿದೆ. ಫುಲ್ಲು ಬದುಕಕ್ಕೆ ಆಯ್ತಾ ಇಲ್ಲ ಕಡಂಚಿನ ಪ್ರದೇಶದಲ್ಲಿ. ಏನು ನಾವು ಬ್ಯಾರಿಕೇಡ್ ಮಾಡಿ ಅಂತ ಹೇಳ್ತಿದ್ದೀವಿ, ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲ, ಟ್ರಂಚ್ ವ್ಯವಸ್ಥೆ ಇಲ್ಲ. ಈ ಥರನೇ ಮುಂದುವರೆದ ಹೋಯ್ತಾ ಇದ್ದರೆ ಸುಮ್ಮನೆ ನಾವು ತೆರಿಗೆ ಕಟ್ಕೊಂಡು ಸುಮ್ಮನೆ ಕಾಡಂಚಿನಲ್ಲಿ ಹೆದರಿಕೆ ಬೆದರಿಕೆದಲ್ಲಿ ನಾವು ಬಾಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ ಇವತ್ತು. ಏನಂದರೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಹೆಚ್ಚೆದ್ದು ನಮಗೆ ಬ್ಯಾರಿಕೇಡ್ ವ್ಯವಸ್ಥೆಯಾಗಿ ಒಂದು ಟ್ರಂಚ್ ವ್ಯವಸ್ಥೆ ಬಂದೋಬಸ್ತಾಗಿ ಮಾಡಿ ನಮ್ಗೆ ಅಧಿಕಾರಿಗಳನ್ನ ಸಿಬ್ಬಂದಿ ಕೊರತೆಯಾಗಿ ಹೆಚ್ಚೆದ್ದು ಸಿಬ್ಬಂದಿಗಳು ಹಾಕಿ ನಮಗೆ ಇದು ಕಾಯುವಂಥ ನಿಟ್ಟಿನಲ್ಲಿ ಈಗ ನೋಡಿ ಸಂಪಿಗೆಪುರ, ಕಬ್ಬಳ್ಳಿ ಮತ್ತು ಬೊಮ್ಮಲಾಪುರದಲ್ಲಿ ಹಸು ಏನು ದಾಳಿ ಮಾಡಿದೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತೀನಿ ಅಂತಾರೆ. ಸೂಕ್ತವಾದ ಪರಿಹಾರ ತಲುಪ್ತಾ ಇಲ್ಲ. ಏನು 1 ಲಕ್ಷ 1.5 ಲಕ್ಷ ರೂಪಾಯಿ ಹಸುಗಳಿಗೆ ಇವರು 20,000 15,000 30,000 ಒಳಗೆ ಕೊಟ್ಟು ಕೈ ತೊಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಏನು ಈ ಹೂವೆಲ್ಲ ದಾಳಿ ಮಾಡಿದೆ, ಈ ಹೂವೆಲ್ಲ ತುಳಿದು ನಷ್ಟ ಮಾಡಿದೆ. ಈ ಪರಿಹಾರ ವ್ಯವಸ್ಥೆ ಕೊಟ್ಟರು ಕೂಡ 5,000 3,000 ಅದು ಸಮಯಕ್ಕೆ ಸರಿಯಾಗಿ ನಮ್ಮ ರೈತರಿಗೆ ತಲುಪ್ತಾ ಇಲ್ಲ. ಈ ಥರ ಒಂದು ಆಯ್ತಾ ಇದ್ದರೆ ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕುಂತಿದೆಯಾ? ಈ ನಮ್ಮ ಈ ಭಾಗದ ಶಾಸಕರು ಏನಾದ್ರು ಕಣ್ಣು ಮುಚ್ಕೊಂಡು ಕುಳ್ತಿದ್ದಾರಾ? ಇದ್ರ ಬಗ್ಗೆ ಏನು ಅರಿವಾಯ್ತಾ ಇಲ್ವಾ? ಏನು ಮಾತೆತ್ತು ಅಂತಂದರೆ ಬೆಂಗಳೂರು ಟೌನ್ಶಿಪ್ ಅಂತ ಆ ಕಡೆನೇ ಕೋಟಿ ಬರೋ ಕಡೆನೇ ಚಿಂತೆ ಮಾಡ್ತಾಯಿದ್ರೆ ಇವರು. ನಮ್ಮ ಈ ಹಳ್ಳಿಗಳ ವ್ಯವಸ್ಥೆ ಏನು ಮಾಡೋದು? ಹಳ್ಳಿಗಳಲ್ಲಿ ಯಾರು ಕೇಳೋರಿದ್ದಾರು? ಈಗ ನಮ್ಮ ಒಂದು ಏನು ಟೀಮ್ ಇದೆ ಸಾಮೂಹಿಕ ನ್ಯಾಯತತ್ವ, ಇಷ್ಟು ಕಷ್ಟ ಬಿದ್ದು ನಾವು ಈ ಹೋರಾಟ ಮಾಡಿದ್ರೂ ಕೂಡ ಪ್ರತಿಫಲ ಕೊಡ್ತಾ ಇಲ್ವಲ್ಲ ಈ ಸರ್ಕಾರ. ಈ ಸರ್ಕಾರಕ್ಕೆ ನನ್ನ ಆದದ ಒಂದು ಧಿಕ್ಕಾರವನ್ನು ಕೂಗಿ ಈ ಮುಂದೆ ಒಂದಿನ ಇದೇ ಥರ ಇವರು ಮುಂದುವರಿಸಿದ್ರೆ ಉಗ್ರವಾದ ಹೋರಾಟವನ್ನು ಮಾಡಿ ಬಂಡೀಪುರ ವ್ಯಾಪ್ತಿಯ ಆಫೀಸನ್ನು ಮುತ್ತಿಗೆಯನ್ನು ಹಾಕಬೇಕಾಗುತ್ತೆ ಅಂತ ಈ ಮೂಲಕವನ್ನು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಂದು ಹೇಳ್ತೀನಿ ಕೇಳಿ, ಬಂಡೀಪುರ DF ಅವರೇ, ನೀವು ಆದಷ್ಟು ಬಂದೋಬಸ್ತ್ ಮಾಡಿ. ನೀವು ಈಗ ನಮ್ಮ ಈ ಕಾಡಂಚಿನ ಪ್ರದೇಶಕ್ಕೆ ನೀವು ಟ್ರಂಚ್ ವ್ಯವಸ್ಥೆ ಮತ್ತು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತಂದರೆ ಮುಂದೆ ಒಂದಿನ ನಾವು ಈ ಎಲ್ಲ ಮಕ್ಕಳು ಮತ್ತು ನಮ್ಮ ರೈತ ಮುಖಂಡರು ಎಲ್ಲರೂ ಬಂದು ನಾವು ಪರ್ಕ ಚಳವಳಿ ಮಾಡಿ ನಿಮಗೆ ಅಲ್ಲಿ ಚಳವಳಿ ಮಾಡಿ ನಿಮಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ನೀವು ಎಚ್ಚೆತ್ತು ಈಗ ಆದಷ್ಟು ಜಲ್ದಿ ನೀವು ಒಂದು ಟ್ರಂಚ್ ವ್ಯವಸ್ಥೆಯನ್ನು ಮಾಡಿ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ಬಂದೋಬಸ್ತ್